ಹಾಯ್ ಹಲೋ ನಮಸ್ಕಾರ. ನನ್ನ ಒಂದು ಮಿನಿ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಅಡುಗೆ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಅಡುಗೆ ಅಂದರೆ ಸೊಪ್ಪು ಉದಕ ಮುದ್ದೆ. ಮಾರ್ನಿಂಗ್ ತಿನ್ನೋಕೆ ಚೆನ್ನಾಗಿರುತ್ತೆ. ನಾನೇನೋ ಅಡುಗೆ ಟ್ರೈ ಮಾಡೋಣ ಅಷ್ಟೊತ್ತಿಗೆ ನನ್ನ ಮಗಳು ಬಂದು ಇಲ್ಲಿ ಪಪ್ಪು ಅಂತ ಕೇಳ್ತಾ ಇದ್ದಾಳೆ. ಸೊ ಏನು ಪಪ್ಪು ಕೊಡೋಣ ಅಂತ ಗೊತ್ತಾಗಲಿಲ್ಲ. ಸೊ ಬನ್ನಿ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ನೋಡಿರಿ, ಹೆಸರು ಕಾಳನ್ನು ರೆಡಿ ಮಾಡ್ತಾಯಿದ್ದೀನಿ. ಅದನ್ನು ಆರಿಸಿ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೋಬೇಕು. ಇದರಲ್ಲಿ ಸ್ವಲ್ಪ ಹಳ್ಳು ಇರುತ್ತೆ. ಸೊ ತಿನ್ನೋಕ್ಕೆ ಹಳ್ಳು ಸಿಕ್ಕಾಕೋ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಜೊತೆ ರೈಸ್ ಮಾಡೋಣ ಅಂತ ಅಕ್ಕಿನ ತೊಳ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ನೀರು ಹಾಕಿ ಉಪ್ಪು ಹಾಕಿ ಬೇಯೋಕ್ಕೆ ಒಲೆ ಮೇಲೆ ರೆಡಿ ಮಾಡಿ ನೆಕ್ಸ್ಟು ಇಡ್ತಾ ಇದ್ದೀನಿ. ಜೊತೆಗೆ ನನ್ನ ಮಗಳಿಗೆ ಗಂಜಿನೂ ಕೂಡ ಒಂದು ಸೈಡ್ಗೆ ಗಂಜಿ ಕೂಡ ಇಟ್ಟಿದ್ದೀನಿ. ಟೈಮ್ ಆಗಿದೆ ಅಲ್ವಾ, ಸೊ ಅವಳಿಗೆ ಕೂಡ ಊಟ ಮಾಡಿಸ್ಬೇಕು. ಜೊತೆಗೆ ಅಡುಗೆ ಕೆಲಸವನ್ನು ಕೂಡ ಮಾಡಬೇಕು. ಸೊ ಹಂಗಾಗಿ ಎಲ್ಲ ಫಟಾಫಟ್ ಅಂತ ಬೇಗ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಅವಳು ಪಪ್ಪು ಅನ್ನೋಕ್ಕೆ ಒಂದು ಪ್ಲೇಟಲ್ಲಿ ಪಪ್ಪು ಕೂಡ ಹಾಕಿ ಕೊಡ್ತಾಯಿದ್ದೀನಿ. ನಾನಿಲ್ಲಿ ಮರದಲ್ಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿರುವಂಥ ಹೆಸರು ಕಾಳು ಕೂಡ ಇದೆ. ಇದನ್ನು ನೀಟಾಗಿ ಇವಾಗ ಕುಕ್ಕರಲ್ಲಿ ಹಾಕಿ ವಾಶ್ ಮಾಡಿ ಇಡಬೇಕಾಗುತ್ತೆ. ಸೊ ಇವಾಗ ಕಾಳನ್ನು ಕೂಡ ಕುಕ್ಕರಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ. ಇಲ್ಲಿ ಕುಕ್ಕರಲ್ಲಿ ಕಾಳನ್ನ ವಾಶ್ ಮಾಡಿ ಜೊತೆಗೆ ನಾವು ಸೋಸಿ ಇಟ್ಟಿರುವಂತಹ ಸೊಪ್ಪನ್ನು ಕೂಡ ಆ ಕುಕ್ಕರಲ್ಲಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕುಕ್ಕರಿಂದ ಈಚೆ ಕಡೆ ನೀರು ಬರದೇ ಇರೋ ರೀತಿಯಲ್ಲಿ ಕೂಡ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇಡಬೇಕಾಗುತ್ತೆ. ಸೊ ಎಲ್ಲನೂ ಹಾಕಿ ಸೊಪ್ಪು, ಅರಿಶಿನ ಪುಡಿ, ಉಪ್ಪು, ಕಾಳು ಎಲ್ಲ ನೀರು ಎಲ್ಲ ಹಾಕಿ ಲಿಡ್ ಕ್ಲೋಸ್ ಮಾಡಿ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ ಒಲೆ ಮೇಲೆ ಇಡೋಣ. ನೆಕ್ಸ್ಟ್ ನಾನು ಅದಕ್ಕೆ ಉದಕವನ್ನು ಮಾಡಲಿಕ್ಕೆ ಏನೇನು ಬೇಕಾಗುತ್ತೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ನೋಡಿ, 3 ಐಟಮ್ ಅಂದರೆ ಕಾಳು, ಸೊಪ್ಪು, ನೀರು ಎಲ್ಲ ಉಪ್ಪು ಎಲ್ಲ ಹಾಕಿ ಇಟ್ಟಿದ್ದೀನಿ. ಇಲ್ಲಿ ಸೊಪ್ಪು ನೋಡಿ ಎಷ್ಟು ಕ್ಲೀನಾಗಿ ವಾಶ್ ಮಾಡಿದ್ದಕ್ಕೆ ಹಾಕ್ತಾಯಿದ್ದೀನಿ. ಸೊ ಇದನ್ನು ಬೇಯಲಿಕ್ಕಿಡಬೇಕು. ಒಂದು ಅಟ್ಲೀಸ್ಟ್ 1-2 ವಿಸಿಲ್ ಆದರೂ ಒಲೆ ಮೇಲೆ ಬೇಯಬೇಕಿದು. ಅದಕ್ಕೆ ಇವಾಗ ಒಗ್ಗರಣೆಗೆ ಸೊಪ್ಪಿಗೆ ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಂಡು ಅದಕ್ಕೂ ಮುಂಚೆ ಈರುಳ್ಳಿ, ಹಸೆಕಾಯಿ 2, ಸೊ ಈರುಳ್ಳಿ ಮತ್ತು ಹಸೆಕಾಯಿ ಎರಡನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬೇಗನೆ ಈರುಳ್ಳಿಯನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ ಮತ್ತು ನನ್ನ ಮಗಳು ತೀಟ್ಲೆ ಮಾಡೋಕ್ಕೆ ಬಂದು ಇಲ್ಲಿ ಹಿಟ್ಟಿನ ಜಲ್ಡಿಯನ್ನು ಮುದ್ದೆ ಮಾಡಬೇಕು ಅಂತ ಹಿಟ್ಟಿನ ಜಲ್ಡಿ ತೆಗೆದಿಟ್ಟರೆ ಹಿಟ್ಟಿನ ಜಡ್ಡಿಯಲ್ಲಿ ತೆಗೆದುಕೊಂಡು ಕಾಟ ಕೊಡ್ಲಿಕ್ಕಂತ ಬಂದು ನೆಕ್ಸ್ಟ್ ನೋಡಿ ನನ್ನ ತಲೆ ಮೇಲೆ ಇಟ್ಕೊಳೋದು, ಆಡೋದು, ಅಮ್ಮ ಅಂತ ಕರೆಯೋದು. ತೀಟ್ಲೆ ಏನಾದರೂ ಒಂದು ಇದ್ದೇ ಇರುತ್ತೆ. ಅದಕ್ಕೆ ಏನಮ್ಮ ಅಂತ ಕೇಳಿದ್ರೆ ನಾನು ಜಂಡೇನ ತಲೆ ಮೇಲೆ ಹಾಕ್ಕೊಂಡಿದ್ದೀನಿ ನೋಡು ಅಂತ ತೋರಿಸ್ತಿದ್ಲು. ಅದಕ್ಕೆ ನಾನು ಇಲ್ಲಿ ಕ್ಯಾಮ್ರಾದಲ್ಲಿ ನಾನು ನಿನ್ನ ತೋರಿಸ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇಲ್ಲಿ ಆಲ್ರೆಡಿ ನಾನು ಹಸೆಕಾಯಿ ಮತ್ತು ಟೊಮೆಟೊ ಹಣ್ಣು ಹುರ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಹುರ್ಕ ಮಾಡ್ಲಿಕ್ಕಂತೂ ಹಸೆಕಾಯಿ ಟೊಮೆಟೊ ಹಣ್ಣು ಬೇಕಲ್ವ ಉದಕಕ್ಕೆ. ಕಾಳಂತರೂ ಬೇಯಲಿಕ್ಕೆ ಇಟ್ಟಿದ್ದೀನಿ ನಾನು. ಸೊ ಒಂದು ಸೈಡ್ ಕಾಳಿದೆ, ಒಂದು ಸೈಡು ಹಂಚಿಟ್ಕೊಂಡ್ಬಿಟ್ಟು ಟೊಮೆಟೊ ಹಣ್ಣು ಮತ್ತು ಹಸೆಕಾಯಿ ಎರಡನ್ನೂ ನೀಟಾಗಿ ಎಣ್ಣೆ ಹಾಕಿಬಿಟ್ಟು ಹುರ್ತಾ ಇದ್ದೀನಿ. ಇಲ್ಲಿ ವಿಸಿಲ್ ಕೂಡ ಬಂದಾಯಿತು. ಅದನ್ನು ಆಫ್ ಮಾಡಿ ಪೂರ್ತಿ
ಗಾಳಿಯನ್ನು ಈಚೆ ಕಡೆ ತೆಗಿತಾ ಇದ್ದೀನಿ. ಸೊ ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ ಅಂತೇಳಿ ಒಂದು ಟೈಮ್ ನೋಡಿ ಬರೋಣ ಅಂತ ಹೋದೆ. ಅವಳು ಹೊರಗಡೆ ಬಿಟ್ಬಿಟ್ಟು ಅಂದರೆ ಏನಾದ್ರು ಕಿಟ್ಲೆ ಮಾಡ್ತಾಯಿರ್ತಾನೆ. ಇಲ್ಲಿ ನೋಡಿ ವಿಭೂತಿ ಮೇಲೆ ಹೇಗೆ ಮುಖ ತುಂಬ ಬಳ್ಕೊಂಡಿದ್ದಾಳೆ ಅಂತ. ಇವಳು ತರಲೆ ತುಂಟಾಟಗಳು ಇದ್ದೇ ಇರುತ್ತೆ. ಸೊ ಇವಾಗ ನಾನು ವಿಸಿಲನ್ನು ತೆಗೆದುಬಿಟ್ಟು ಕಾಳನ್ನು ನೀಟಾಗಿ ಕಾಳು ಮತ್ತು ನೀರನ್ನು ಬೇರೆ ಬೇರೆ ಮಾಡಾಯಿತು. ಅದನ್ನು ಸ್ವಲ್ಪ ಆರಲಿಕ್ಕೆ ಬಿಟ್ಟು ಬಿಸಿ ಬಿಸಿ ಇದೆ ಅಲ್ಲ, ಸ್ವಲ್ಪ ಆರಲಿ ಅಂತ ಈ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡು, ನಿನ್ನ ಗಂಗಾ ಸೊ ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ. ಎಣ್ಣೆ ಹಾಕಿಬಿಟ್ಟು ಸೊ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆಯನ್ನು ಹಾಕಿಬಿಟ್ಟು ಆಮೇಲೆ ಈರುಳ್ಳಿ ಹಸೆಕಾಯನ್ನು ಹಾಕಿಸಿ ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದರೆ ನೀಟಾಗಿ ಮೆತ್ತಗೆ ಬೇಯ್ತವೆ ಅನ್ನೋದಕ್ಕೋಸ್ಕರ ಫಸ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಹಾಕಿ ಇಲ್ಲಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಕಾಳಿಗೋಸ್ಕರ, ಕಾಳಿಗೆ ಒಗ್ಗರಣೆನ ಹಾಕಬೇಕಲ್ವ, ರುಚಿಗೆ ಬರಬೇಕಲ್ವ. ಸೊ ಅದಕ್ಕೋಸ್ಕರ ಇಲ್ಲಿ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಉದಕಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ಆಲ್ರೆಡಿ ಪೇಸ್ಟ್ ಮಾಡ್ಕೊತೀನಿ. ಸ್ವಲ್ಪ ಹಸೆಕಾಯಿ, ಟೊಮೆಟೊ ಹಣ್ಣು, ಈರುಳ್ಳಿ ಎಲ್ಲವನ್ನು ಕೂಡ